ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲ ನನ್ನ SSC GD ಫ್ರೆಂಡ್ಸಿಗೆ SSC GDದ ಒಂದು ನಿನ್ನೆ ತಾನೇ ನೋಟಿಸ್ ಕೂಡ ಬಂದಾಯಿತು. ಆ ನೋಟಿಸನ್ನು ಎಲ್ಲರೂ ಕೂಡ ನೋಡ್ತಾ ಇದ್ರಿ. ಆ ನೋಟಿಸ್ ಏನಂತ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಓಕೆ, ಆ ನೋಟಿಸ್ ನಾವು ಕೂಡ ನಿನ್ನೆ ಚೆಕ್ ಮಾಡ್ಕೊಂಡ್ವಿ. ಅದು ನೋಟಿಸ್ ರಿಯಲ್ ಆಗಿದೆಯೋ ಫೇಕ್ ಆಗಿದೆಯೋ, ಆ ನೋಟಿಸ್ ಏನಿದೆ ಅದರಲ್ಲಿ, ಆ ನೋಟಿಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂತ ಹೇಳ್ಕೇಶನ್ ನಾನು ನಿಮ್ಗೆ ಕ್ಲಿಯರ್ ಮಾಡೋದಕ್ಕೋಸ್ಕರ ವಿಡಿಯೋನ ಮಾಡಿದೆ. ಸಾಕಷ್ಟು ಜನ ನನಗೆ ವಾಟ್ಸಪ್ಗೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ ನೋಟಿಸನ್ನು ಕಳಿಸಿದ್ರಿ. ಅದು ನಮಗೇನು ಗೊತ್ತಾಗ್ತಾ ಇಲ್ಲ, ಕರೆಕ್ಟಾಗಿ ಹೇಳ್ರಿ ಅಂತ ಹೇಳ್ಕೇಶಂದ ಎಷ್ಟೋ ಜನಕ್ಕೆ. ಯಾಕಂದ್ರೆ ಎಲ್ಲ ಆಯ್ಕೆಸಂದ ಈಗ ಫೈನಲ್ ಫಿಸಿಕಲ್ ಉಳ್ಕೊಂಡಿರ್ತಿರಲ್ಲ, ಅವ್ರಿಗೊಂದು ಸ್ವಲ್ಪ ಭಯ ಇರ್ತೈತಿ. ಅದು ಏನು ನೋಟಿಸಪ್ಪ ಅಂತಂದ್ರೆ CRPF ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಕ್ಕಂಥ ನೋಟಿಸ್ ಅಂತ ಹೇಳ್ಕೇಶಂದ ಅದು ಬರ್ತಾ ಇದೆ. ಅದು CRPF ವೆಬ್ಸೈಟ್ನಲ್ಲಿ ಬಂದಿಲ್ಲ. ಬಟ್ ಅದು ನೋಟಿಸ್ ನನ್ನ ಪ್ರಕಾರ ರಿಯಲ್. ಯಾಕೆ ರಿಯಲ್ ಅಪ್ಪ ಅಂತಂದ್ರೆ CRPF ಟ್ರೇಡ್ಸ್ಮನ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮನ್ನ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡಿದ್ರು. ಯಾವಾಗಪ್ಪ ಅಂತಂದ್ರೆ 10ನೇ ತಾರೀಕಿಂದ ಫಿಸಿಕಲನ್ನು ಕಂಡಕ್ಟ್ ಮಾಡಿದ್ರು. ಇವಾಗೇನೋ ಕ್ಲೋಸ್ ಆಯಿತು, ಮೆಡಿಕಲ್ ಮಾತ್ರ ಬಾಕಿ ಉಳಿದಿದ್ದವು. ಅದು ಏನಪ್ಪ ಅಂತಂದ್ರೆ ಅದನ್ನು ಕೂಡ ಇದೇ ಥರ ಅಡ್ವಾನ್ಸ್ ಆಗಿ ಒಂದು ನೋಟಿಸನ್ನು ಬಿಟ್ಟಿದ್ರು. ನೋಟಿಸ್ ಯಾವ ಥರ ಬಿಟ್ಟಿದ್ರಪ್ಪ ಅಂತಂದ್ರೆ ಫಿಸಿಕಲ್ಲು, ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಾವು ಒಮ್ಮೆಗೆ ಕಂಡಕ್ಟನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು. ಓಕೆ, SSC GDದವರು ಕೂಡ ಇದೇ ಥರನಾಗಿ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ನಿಮ್ಗೆ ಏನು ಹೇಳಿದಾರಪ್ಪ ಅಂತಂದ್ರೆ ಫಿಸಿಕಲ್ಲು, ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನಾವು ಒಮ್ಮೆಗೆ ಕಂಡಕ್ಟನ್ನು ಮಾಡ್ತೀವಿ ಅಂದಾಗ ನಿಮ್ಮ ಭಯ ಏನಪ್ಪ ಅಂತಂದ್ರೆ ಫಿಸಿಕಲ್ಲು, ಮೆಡಿಕಲ್ಲು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಒಂದೇ ದಿನ ಕಂಡಕ್ಟನ್ನು ಮಾಡ್ತಾರೆ. ಒಂದೇ ದಿನ ಯಾವುದೂ ಆಗೋದಿಲ್ಲ. ಒಂದೇ ದಿನ ನೀವು ಫಿಸಿಕಲ್ ಕಂಪ್ಲೀಟ್ ಆಗಬೇಕಾದ್ರೇ ನಿಮ್ದು 2 ದಿನ ಇರ್ತದೆ. ಒಂದು ದಿನ ನಿಮ್ಮ ಹೈಟು ಫಸ್ಟಿಗೆ ನಿಮ್ದು ಹೈಟ್ ತೊಗೊಂಡ ತಕ್ಷಣ ನಿಮ್ಮ ರನ್ನಿಂಗ್ ಬಿಡ್ತಾರೆ ಅಂತ ತಿಳ್ಕೊರೆ. ಒಂದಿನ ರನ್ನಿಂಗ್ ಹೈಟನ್ನು ತೊಗೊಂಡ್ರೆ ಒಂದಿನ ಚೆಸ್ಟ್ ವೆಯ್ಟನ್ನು ಚೆಕ್ ಮಾಡ್ತಾರೆ. ಒಂದೇ ದಿನಕ್ಕೆ ಯಾವ ಪ್ರೊಸೆಸ್ಸು ಕೂಡ ಮುಗಿಯೋದಿಲ್ಲ. CRPFದವ್ರು ನೋಡ್ಕೊಡ್ರಿ, CRPF ಟ್ರೇಡ್ಸ್ಮನ್ ಈಗೇನಿದ್ದಲ್ಲ, CRPFದ ಟ್ರೇಡ್ಸ್ಮನ್ ಮತ್ತು ಟೆಕ್ನಿಕಲ್ ಫಿಸಿಕಲನ್ನು ಕಂಡಕ್ಟ್ ಮಾಡಿದ್ರು 10ನೇ ತಾರೀಕಿನಿಂದ. ಈಗ ಕಂಪ್ಲೀಟ್ ಆಗಿದ್ದಾವೆ. ಅವ್ರದ್ದು ಯಾವ ಥರ ಐತಪ್ಪ ಅಂತಂದ್ರೆ ಅದರಲ್ಲಿ ಕೂಡ ನನಗೆ ಪರಿಚಯ ಇದ್ದವ್ರು ಒಂದಿಷ್ಟು ಜನಗಳು ಹೋಗಿದ್ರು. ಅವ್ರದ್ದೆಲ್ಲ ನಾನು ಕ್ಲಿಯರಿಟಿಯಾಗಿ ಕೇಳ್ಕೊಂಡೆ, ಯಾವ ಥರ ನಡೀತಿ ನಿಮ್ಮ ಫಿಸಿಕಲ್ಲು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಅಂತ ಹೇಳ್ಕೇಶಂದ ಅಲ್ಲಿ ಯಾವ ಥರ ಕಂಡಕ್ಟನ್ನು ಮಾಡಿದಾರಪ್ಪ ಅಂದ್ರೆ ಅದೇ ಥರ ನಿಮ್ಗೆ SSC GDದವ್ರಿಗೆ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಓಕೆನಾ? ಇವ್ರಿಗೆ ಫಸ್ಟ್ಗೆ ಫಿಸಿಕಲ್ ಹೈಟ್ ಚೆಕ್ ಮಾಡಿದರು. ಫಸ್ಟ್ಗೆ ಏನು ಮಾಡಿದ್ರಪ್ಪ ಅಂದ್ರೆ ಹೈಟ್ ಚೆಕ್ ಮಾಡಿ ನಿಮ್ಗೆ ರನ್ನಿಂಗನ್ನು ಬಿಟ್ಟರು. ರನ್ನಿಂಗ್ನಲ್ಲಿ ಕ್ವಾಲಿಫೈ ಆದಮೇಲೆ ನಿಮ್ಮ ಚೆಸ್ಟು ಮತ್ತು ವೇಟು ಚೆಕನ್ನು ಮಾಡ್ತಾರೆ. ಓಕೆ, ರನ್ನಿಂಗ್ ಹೈಟು ವೇಟ್ ಚೆಕ್ ಮಾಡಬೇಕಾದ್ರೆ ಒಂದು ದಿನ ಮುಗಿಲಿಲ್ಲ, 2 ದಿನ ಟೈಮಿಂಗ್ ತೊಯ್ತಿ. 2 ದಿನ ಇದು ಟೈಮಿಂಗ್ ತೊಗೊಂಡ್ಮೇಲೆ ಮತ್ತೆ 1 ಡೇ ಖಾಲಿ ಕುಂದರ್ಸಿ ಟೋಟಲಿ ಆಗಿ 7 ಡೇಸ್ ಕಂಪ್ಲೀಟ್ ಆಯಿತು. 7 ಡೇಸ್ ನೀವೇನು ಹೋಗಿರ್ತಿರಲ್ಲ ಆ ಡೇಟನ್ನು ಹುಡ್ಕೊಂಡು ಹೊಳ್ಳಿ ಬರಬೇಕಾದ್ರೆ 8 ದಿನ ಟೈಮಿಂಗನ್ನು ಹಿಡಿತೀವಿ. CRPFದವ್ರು ಇದು ಪ್ರೊಸೆಸಿಂಗ್ ನಡೆದಿರ್ತಕ್ಕಂಥ ನಾನು ಕ್ಲಿಯರಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಿಸಿಕಲ್ ಕ್ವಾಲಿಫೈ ಆದಮೇಲೆ ಅವ್ರದ್ದು ಮೆಡಿಕಲ್ ಚೆಕಿಂಗನ್ನು ಮಾಡಿದರು. ಮೆಡಿಕಲ್ ಚೆಕಿಂಗ್ ಕೂಡ ಒಂದೇ ದಿನಕ್ಕೆ ಕಂಪ್ಲೀಟ್ ಆಗೋದಿಲ್ಲ. ಮತ್ತು ಫಿಸಿಕಲ್ ಆದಮೇಲೆ ಟ್ರೇಡ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ರು. ಅವರಿಗೆ ಟ್ರೇಡ್ ಟೆಸ್ಟ್ ಮುಗಿಸಿದ ಮೇಲೆ ಮೆಡಿಕಲ್ ಕಂಡಕ್ಟ್ ಮಾಡಿದ್ರೆ, ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಡಕ್ಟ್ ಮಾಡಿದರು. ಓಕೆ, ಅದೇ ಥರನಾಗಿ ನಾನು ಕೂಡ ಹೇಳ್ತಿದ್ದೆ ನಿಮಗೆ, ಅದೇ ಥರನಾಗಿ ನಡೀತದ. SSC GDದಲ್ಲಿ ಕೂಡ ಅದೇ ಥರನಾಗಿ ನಡೆಸುವಂಥ ಪ್ರೊಸೆಸಿಂಗ್ ಇದೆ. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಟೈಮಿಂಗ್ ಅಂತ ಹೇಳಿಕೆಶಂದ ಫಸ್ಟ್ಗೆ ಯಾವ ಥರ ಇತ್ತಪ್ಪ ಅಂದ್ರೆ SSC GD ಫಿಸಿಕಲ್ದಲ್ಲಿ 25 to 30 ಡೇಸಲ್ಲಿ ಫಿಸಿಕಲ್ ಕಂಪ್ಲೀಟ್ ಆಗಿಬಿಡ್ತಿತ್ತು. 31 ತಿಂಗಳೊಳಗಡೆ ಫಿಸಿಕಲ್ ಕಂಪ್ಲೀಟ್ ಮಾಡೋದನ್ನು ಈಗ ಏನು ಮಾಡಿದಾರಪ್ಪ ಅಂತಂದ್ರೆ 1.5 ತಿಂಗಳ ನಿಮ್ಗೆ ಟೈಮಿಂಗನ್ನು ಕೊಟ್ಟಿದ್ದಾರೆ. ಆ ನೋಟಿಸಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದ್ರೆ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ರಿ. ನಿಮ್ಗೆ ಯಾವ ಡೇಟ್ 18/8/2024 18/8/2024 ಹಿಡಿದು 28/9/2024 ನಿಮ್ಮ ಫಿಸಿಕಲ್ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ತೀವಿ ಅಂತ ಕೇಶನ್ನ ಕೊಟ್ಟಿದ್ದಾರೆ. ನೋಡ್ಕೊಳ್ರಿ, ಟೋಟಲಿ ಆಗಿ 2 ತಿಂಗಳ ಮಟ್ಟ ನಿಮ್ಗೆ ಫಿಸಿಕಲನ್ನು ಕಂಡಕ್ಟ್ ಮಾಡುವಂಥ ಸಾಧ್ಯತೆ ಆಯಿತು. ಓಕೆ, ಇದು ನನ್ನ ಪ್ರಕಾರ 99% ರಿಯಲ್ಲೇ ಅಂತ ತಿಳ್ಕೊಂಡು ನೀವು ಫಿಸಿಕಲ್ ಮಾಡ್ಕೊಳ್ರಿ. CRPFನವ್ರದ್ದು ಯಾವ ಥರ ಬಿಟ್ಟಿರಲ್ಲ ಇದನ್ನು ಕೂಡ ಅದೇ ಥರನಾಗಿ ನೋಟಿಸ್ ಬಿಟ್ಟಿದ್ದಾರೆ. CRPFದವ್ರದ್ದು ಏನು ನೋಟಿಸ್ ಬಿಟ್ಟಿದಾರಲ್ಲ ಅದು ರಿಯಲ್ ಆಗಿ ಹೋಯಿತು, ಅವ್ರದ್ದು ಕಂಪ್ಲೀಟ್ ಆಯಿತು. ಎಲ್ಲರೂ ಕೂಡ ಏನು ಮಾಡಿದ್ರಪ್ಪ ಅಂದ್ರೆ ಅದು ರಿಯಲ್ ಆಗಿರಲ್ಲ ಅಂತ ಹೇಳಿ ಎಷ್ಟೋ ಜನ ಬಿಟ್ಕೊಂಡು ಕಿಸಿಂದ ಫಿಸಿಕಲ್ ಕೂಡ ಫೇಲ್ ಆಗಿದ್ರಿ. ಮತ್ತು ಟ್ರೇಡ್ ಟೆಸ್ಟ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಕೂಡ ಕೊಡಲಿಲ್ಲ. ಓಕೆ, ನಾನು ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ಇನ್ನೂ ಫಿಸಿಕಲ್ ಮಾಡ್ತಿರ್ಲಿಲ್ಲ ಅಂದರೆ ನೀವು ಅನ್ಕೊಂಡ್ರಿ ಎಷ್ಟೋ ಜನ ಏನಪ್ಪ ಅಂತಂದ್ರೆ 78 ಪಾಯಿಂಟ್ ಎಷ್ಟೋ ಸಮಥಿಂಗ್ ಇರ್ತದೆ. ಅದು 78.6 ಅಂತ ನಾನು ಹಾಗೆ ಹೇಳ್ತಾ ಇದ್ದೀನಿ.
78.6 78.05 ಆದವರು ಮೆರಿಟಲ್ಲಿ ಫೇಲ್ ಆಯಿತು. ಓಕೆ, ಆಗ್ತಾವ ಇಂಥ ಬಹಳಷ್ಟು ಆಗಿದಾವೆ. ಕಮೆಂಟ್ಗಳನ್ನು ನೋಡಿದೆ ನಾನು. ಜಸ್ಟ್ ಮಾರ್ಕ್ಸ್ ಎಲ್ಲ ಬರೀ ಪಾಯಿಂಟ್ನ್ಯಾಗ ಫೇಲ್ ಆದವ್ರು ಅದಾರ ಅಂತಂದ್ರೆ ನಿಮ್ಮ ಎಫರ್ಟ್ ಮುಂದಿನ ಸಾರಿ ನೆಕ್ಸ್ಟ್ SSC GD ಆಗಸ್ಟ್ನಲ್ಲಿ ಕಾಲ್ಫಾರ್ಮ್ ಆಗುತ್ತೆ. ಆಗಸ್ಟ್ನಲ್ಲಿ ಕಾಲ್ಫಾರ್ಮ್ ಆಗ್ಬೇಕಾದ್ರೆ ನೀವು ರೆಡಿ ಇರಬೇಕು. ನಿಮ್ದು ಈ ಸಾರಿ ಜಸ್ಟ್ ಪಾಯಿಂಟಲ್ಲಿ ಮಿಸ್ ಆಗಿದೆಯಪ್ಪ ಅಂತಂದ್ರೆ ಮುಂದಿನ ಸಾರಿ ಯಾವ ಥರಪ್ಪ ಅಂತಂದ್ರೆ ಫೈನಲ್ ಕಟ್ಟಪ್ಪಿಗೆ ಜಾಸ್ತಿ, ಅದಕ್ಕಿಂತ ನಿಮ್ಮದು ಜಾಸ್ತಿ ಇರಬೇಕು. ಫೈನಲ್ ಕಟ್ಟಪ್ಪ ನೋಡ್ಕೊಡ್ರಿ. ಮೆಡಿಕಲ್, ಫಿಸಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆದಮೇಲೆ 110 ಮುಂದಿನ ಸಾರಿ ನಿಂದಿರ್ತ ಅಂತ ತಿಳ್ಕೊರಿ. 110 ಅಂದ್ರೆ ನಿಮ್ದು 150 ಆಗುವವರೆಗೆ ನೀವು ಸ್ಕೋರನ್ನು ಮಾಡಬೇಕಾಗುತ್ತೆ. ಈ ಸಾರಿ ಜಸ್ಟ್ ಪಾಯಿಂಟ್ ಒಳಗಡೆ ಮಿಸ್ ಆದವರು ಎಷ್ಟೋ ಜನ ನಂದು 70 ಆಗಿತ್ತು, 75 ಆಗಿತ್ತು, ಕುಂದಿರ್ತಿತ್ತು ಅಂತ ಹೇಳಿ ಅನ್ಕೊಂಡಿದ್ರಿ. ಸೊ ಕಟ್ ಆಫ್ ಮಾತ್ರ ಕನ್ನಡದಲ್ಲಿ ಯಾಕಂದ್ರೆ ಹೈ ಹೋಯ್ತು. ಮುಂದಿನ ಸಾರಿನೂ ತಿಳ್ಕೊಂಬಿಡ್ರಿ, ಇದಕ್ಕಿಂತ ಹೈ ಹೋಗುತ್ತೆ ಅಂತ ಹೇಳ್ಕೇಶಂದ ನೀವು ಈಗಿನ ಥರನ ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಡ್ರಿ. ಈ ನೋಟಿಸನ್ನು ನಿಮ್ಗೆ ಕ್ಲಿಯರಿಟಿಯಾಗಿ ಅರ್ಥವನ್ನು ಮಾಡಿಸಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಏನಪ್ಪ ಅಂತಂದ್ರೆ ಏನು ಹೇಳಿದ್ರಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ CRPF ವೆಬ್ಸೈಟ್ HTTPS ಈ ಥರ ನಿಮ್ದು CRPF ವೆಬ್ಸೈಟ್ ಗೊತ್ತಾಗುತ್ತೆ. ನಿಮ್ಗೆ ಪ್ರತಿಯೊಂದು SSC GD ಫಿಸಿಕಲ್ ಅದಾಯ್ತು, ಮೆಡಿಕಲ್ ಅದಾಯ್ತು, ಏನೋ ಒಂದು ಬಿಡಬೇಕಾದ್ರೂ ಕೂಡ CRPF ದವರೇ ಕಂಡಕ್ಟನ್ನು ಮಾಡ್ತಾರೆ. ಓಕೆ, CRPF ವೆಬ್ಸೈಟ್ನಲ್ಲಿ 8/8/2024 ತಾರೀಕಿಗೆ ಮುಂದಿನ ತಿಂಗಳ 8ನೇ ತಾರೀಕಿಗೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಡ್ತೀವಿ ಅಂತೇಳಿ ಅವರು ಆ ನೋಟಿಸಲ್ಲಿ ಕೂಡ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ITBP ದವರು ಈ ಫಿಸಿಕಲ್ ನಡೆಸ್ತಾರ ಅನ್ನೋ ITBP ದವರು ನಡೆಸುವಂಥ ಚಾನ್ಸಸ್ ಕಡಿಮೆ ಆಗಿ ಹೋಯ್ತು. ಗ್ರೌಂಡ್ನಲ್ಲಿ ಅಥವಾ ರೋಡ್ನಲ್ಲಿ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಡೌಟ್ ಇತ್ತು. ಗ್ರೌಂಡ್ ಆರ್ ರೋಡ್ ಅಂತ ಹೇಳಿ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಕಂಪಲ್ಸರಿ ರೋಡೇ ಇರ್ತೈತಿ. ಗ್ರೌಂಡ್ನಲ್ಲಿ ಇಡುವಂಥ ಚಾನ್ಸಸ್ ಇಲ್ಲ. ಯಾಕಂದ್ರೆ CRPF ದವ್ರದ್ದು ಈಗ ಅಲ್ಲೇನೇ ನಡೆಸಿದ್ರಲ್ಲ, ಅವ್ರಿಗೆ ಗ್ರಿಪ್ ಸಿಕ್ತಿ. ಇದೇ ಥರ ನಾವು ನಡೆಸ್ಕೊಡ್ಬೇಕಂತ ಹೇಳಿ ಈ ಸರಿ ಏನೋ ಅದು RFID ಅಂತೇಳಿ ಯೂಸ್ ಮಾಡ್ತಿರಲ್ಲ, ಅದನ್ನಂಕಿ ನನ್ನ ಪ್ರಕಾರ ಏನೋ ಡೌಟ್ ಅನ್ಸುತ್ತೆ. ಯೂಸ್ ಮಾಡಿದ್ರು ಕೂಡ ನಿಮ್ಗೇನು ತೊಂದರೆ ಇಲ್ಲ. ರೋಡ್ನಲ್ಲಿ ಬಿಟ್ಟರೆ ಅದಕ್ಕೆ ನಿಮಗೆ ಏನೂ ಸಂಬಂಧ ಪಡೋದಿಲ್ಲ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಈಗಂತೂ ಬಹಳ ಮಳೆ ಆಗ್ತಾ ಇದೆ ಅಂತ ಹೇಳಿ ರನ್ನಿಂಗನ್ನು ಯಾರೂ ಬಿಡಕ್ಕೆ ಹೋಗ್ಬೇಡ್ರಿ. ನೀವು ರನ್ನಿಂಗ್ ಮಾಡ್ತಿರ್ತಕ್ಕಂಥದ್ದು ಒಂದು ದಿನ ಏನಾದರೂ ಬಿಟ್ಟರೆ, ಒಂದಿನ ಬಿಟ್ಟು ಏನಾದರೂ ಮಾಡಿದರೆ ನಿಮ್ಮ ಕಾಲು ಬ್ಯಾಕ್ ಪೇನ್ ಸತಿ ಇವೆಲ್ಲ ಕಾಲಿಗೆ ಪೇನ್ ಆಗ್ತದೆ. ಅಂದ್ರೆ ಓಡೋಕ್ಕಾಗ್ತಿರಲ್ಲ. ಎಷ್ಟು ನೀವು ಫೇನ್ ಆಗಿ ಕಂಪ್ಲೀಟಾಗಿ ಇಲ್ಲಿವರೆಗೆ ನಿಮ್ಗೆ ಫೇನ್ ಕಂಪ್ಲೀಟ್ ಆಗುತ್ತಲ್ಲ, ಅವಾಗ ನಿಮ್ಮ ರನ್ನಿಂಗ್ ಓಡಾಕ ಚಾನ್ಸಸ್ ಸಿಗತೈತಿ. ನೀವು ಈಗ ಏನಾದರೂ ರನ್ನಿಂಗ್ ಸ್ಟಾರ್ಟ್ ಮಾಡಿದರೆ 10 ದಿನ 15 ದಿನದೊಳಗಡೆ ನಿಮ್ಗೆ ಪೇನ್ಗಳಾಗ್ತಿರ್ತಾವೆ. ಅಲ್ಲಿ ಮಟನೂ ನಿಮ್ಮ ರನ್ನಿಂಗ್ ಕುಂತಿರೋದಿಲ್ಲ. ಅಲ್ಲಿ ನೀವು ಓಡುವಾಗ ಪೇನ್ ಆದರೆ ರನ್ನಿಂಗನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀರಿ, ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ಕೊಂಡ್ಬಿಡ್ತೀರಿ. ಆ ಥರ ಯಾರು ಮಾಡೋಕೆ ಹೋಗ್ಬೇಡ್ರಿ. ನಾನು ಹೇಳ್ತಾ ಇದ್ದೀನಿ, ಫಿಸಿಕಲ್, ಮೆಡಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಷ್ಟು ಕೂಡ ಒಂದೇ ಟೈಮಿಗೆ ನಡೆಸ್ತಾರೆ. ನಿಮ್ಮ ಡಾಕ್ಯುಮೆಂಟ್ಗಳು ಏನಾದರೂ ರೆಡಿ ಇರಲಿಲ್ಲಪ್ಪ ಅಂತಾರೆ, ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಡ್ರಿ. ಮೆಡಿಕಲ್ದು ಏನೋ ಪ್ರಾಬ್ಲಮ್ ಇದ್ದರೆ ಹೀಗೆ ಸೊಲ್ಯೂಷನನ್ನು ತೊಗೊಳ್ರಿ. ಅದಕ್ಕೆ ಏನೋ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮ ಫ್ರೆಂಡ್ಸ್ ಹೋದವರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮೆಡಿಕಲ್ ಬಗ್ಗೆ ಮಾಹಿತಿಗಳನ್ನ ತೊಗೊಳ್ರಿ. ಫಿಸಿಕಲ್ ಇಂಕಿ ಗೊತ್ತೈತಿ, ಚೆಸ್ಟ್ ಐತಿ, ಎಲ್ಲ ನೀವು ನಾರ್ಮಲಾಗಿ ಫಿಟ್ನೆಸ್ ಇಟ್ಕೊಳ್ಳೇಬೇಕಾಗುತ್ತೆ. ಎಷ್ಟು ನೀವು ಬಾಡಿಯನ್ನು ಚೆನ್ನಾಗಿ ಇಟ್ಕೋತಿರಲ್ಲ ಈ ಸಿದ್ಧದ ಮಟ್ಟಿಗೆ, ಅಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಡಿಫೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಪ್ಪ ಅಂತ ಬಾಡಿ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಇಟ್ಕೊಳ್ರಿ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಹೇಳಿದ್ರೆ ಡಾಕ್ಯುಮೆಂಟ್ ಏನೇನುಗಳು ಬೇಕಾಗ್ತಾವೆ ಅಂತ ಹೇಳಿ ಮೆಡಿಕಲ್ದು ಡಾಕ್ಯುಮೆಂಟ್ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ನಾನು ಅನ್ನಾಗತ್ತೆ ಭಾಳ ದಿನ ಆಯಿತು ಮಾಡಿರೋಕ್ಕಾಗಿರಲಿಲ್ಲ. ಓಕೆ, ನಾನು ಮಾಡಿ ಹಾಕ್ತೀನಿ. ಮೆಡಿಕಲ್ ಏನೇನು ಚೆಕಿಂಗ್ ಇರ್ತೈತಿ ಮತ್ತು ನೆಕ್ಸ್ಟ್ ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತಾವೆ ಒರಿಜಿನಲ್ ಡಾಕ್ಯುಮೆಂಟ್ಗಳು ಅಂತ ಹೇಳಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಆ ವಿಡಿಯೋ ಏನಾದರೂ ನೀವು ನೆಕ್ಸ್ಟ್ ಟೈಮ್ಗೆ ನಿಮಗೆ ನೋಡ್ಕೋಬೇಕು ಅಂದ್ಕೊಂಡಿದ್ರೆ ಆ ವಿಡಿಯೋನ ನೋಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಕರ್ನಾಟಕದಾಗ ನಿಮ್ಮ ಕನ್ನಡದಾಗ ಮಾಹಿತಿಗಳನ್ನು ಆದಷ್ಟು ಬೇಗನೆ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಮುಂದಿನ ಸಾರಿ ನೆಕ್ಸ್ಟ್ SSC ಟ್ರೈ ಮಾಡುವಂಥವ್ರಿಗೆ ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಈಗಾಗಲೇ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಟ್ಟಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.